ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಂತಹ ಡಿ ಗ್ಯಾಂಗ್ ಇವತ್ತು ಜೈಲಿನಿಂದ ಮುಕ್ತಿಯನ್ನ ಪಡೆಯುತ್ತಿದ್ದಾರೆ. 6 ತಿಂಗಳ ನಂತರ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಎಲ್ಲರಿಗೂ ಕೂಡ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಕೊಲೆ ಕೇಸಲ್ಲಿ ಜೈಲು ಸೇರಿದ್ದ ಡಿ ಗ್ಯಾಂಗ್ಗೆ ಜೈಲಿನಿಂದ ಮುಕ್ತಿ ಸಿಗ್ತಾ ಇದೆ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗ್ತಾರೆ. ಅಂದರೆ ಈ ಪ್ರಕರಣದ ಮೊದಲ ಆರೋಪಿ. ಹಾಗೆಯೇ ದರ್ಶನ್ ಗೆಳತಿ ಪವಿತ್ರಗೆ 6 ತಿಂಗಳ ಕಾರಾಗೃಹ ವಾಸ ಅಂತ್ಯವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ, ಅನುಕುಮಾರ್, ಪ್ರದೂಷ್ 3 ಜನ ರಿಲೀಸ್ ಆಗ್ತಾರೆ. ಹಾಗೆಯೇ ಶಿವಮೊಗ್ಗ ಜೈಲಿನಿಂದ ಜಗದೀಶ್ ಮತ್ತು ಲಕ್ಷ್ಮಣ್, ಕಲಬುರಗಿ ಜೈಲಿನಿಂದ ನಾಗರಾಜ್ ಎಲ್ಲರೂ ಕೂಡ ಇವತ್ತು ಬಿಡುಗಡೆ ಆಗ್ತಾ ಇದ್ದಾರೆ. ಯಾಕೆಂದರೆ ಎಲ್ರಿಗೂ ಕೂಡ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ಆರೋಪಿಗಳು ಜೈಲಿನಿಂದ ಮುಕ್ತಿಯನ್ನು ಪಡೆಯಲಿದ್ದಾರೆ. ಎಲ್ಲ ಆರೋಪಿಗಳಿಂದಲೂ ಕೂಡ ಇವತ್ತು ನ್ಯಾಯಾಲಯಕ್ಕೆ ದಾಖಲೆ ಸಲ್ಲಿಕೆಯಾಗುತ್ತೆ. ಅಂದರೆ ಅವರು ಕೆಲವು ಷರತ್ತುಗಳನ್ನ ಹಾಕಿದ್ರಲ್ಲ, 1 ಲಕ್ಷ ರೂಪಾಯಿ ಶ್ಯೂರಿಟಿ, 1 ಲಕ್ಷ ರೂಪಾಯಿ ಬಾಂಡ್ ಇಡಬೇಕು, ಶ್ಯೂರಿಟಿ ಕೊಡಬೇಕು ಅಂತೆಲ್ಲ, ಅವೆಲ್ಲ ಫಾರ್ಮ್ಯಾಲಿಟೀಸನ್ನು ಮುಗಿಸ್ಬೇಕು. ತೀರ್ಪು ಬಂದಿದ್ದು ಶುಕ್ರವಾರ. ಶನಿವಾರ ಮತ್ತು ಭಾನುವಾರ ರಜೆ ಇತ್ತು. ಶನಿವಾರ ಸೆಕೆಂಡ್ ಸ್ಯಾಟರ್ಡೇ ಮತ್ತು ಭಾನುವಾರ ರಜೆ. ಹಾಗಾಗಿ ಈ ಎಲ್ಲ ಫಾರ್ಮ್ಯಾಲಿಟೀಸನ್ನು ಮುಗಿಸೋಕ್ಕಾಗಿರಲಿಲ್ಲ. ಇವತ್ತು ಎಲ್ಲವನ್ನೂ ಕೂಡ ಮುಗಿಸಿ ಎಲ್ಲರೂ ಜೈಲಿನಿಂದ ಹೊರಗಡೆಗೆ ಬರ್ತಾ ಇದ್ದಾರೆ. ಆಲ್ರೆಡಿ ದರ್ಶನ್ ಈಗಾಗಲೇ ಜಾಮೀನು ಮೇಲೆ ಇದ್ದಾರೆ. ಅವರು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಅವ್ರಿಗೂ ಕೂಡ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಒಟ್ಟಾರೆ ಇವಾಗ ಎಲ್ರಿಗೂ ಕೂಡ ಬೇಲ್ ಸಿಕ್ಕಂತಾಯಿತು. ಕಂಪ್ಲೀಟ್ ಅಲ್ಲ, 17 ಜನ ಅಲ್ಲ, ಇನ್ನೂ 1-2-3 ಜನ ಜೈಲಿನಲ್ಲಿದ್ದಾರೆ, ಅವ್ರಿಗಿನ್ನೂ ಬೇಲ್ ಸಿಕ್ಕಿಲ್ಲ. ಅದನ್ನು ಬಿಟ್ಟು ಒಟ್ಟು 7 ಜನ ಈಗ ಸಿಕ್ಕಿರ್ತಕ್ಕಂಥದ್ದು. ಈ ಹಿಂದೆ 14, 15, 16, 17 ಎಲ್ಲರೂ ಕೂಡ ರಿಲೀಸ್ ಆಗಿದ್ದರು. ಈಗ ಉಳಿದ ಆರೋಪಿಗಳು ಕೂಡ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ.